Electrostatic force. You rub a blown balloon to your hair and hold it over your head. Your hair is standing towards your balloon. This shows by a balloon is called gravitational force. Electrostatic force. A few moments later. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಟೈಮ್ ಬಂದುಬಿಟ್ಟು 10:30 ಆಗ್ತಾ ಬಂತು. ಸೋಮವಾರ ಇವತ್ತು. ಆ್ಯಕ್ಚುಲಿ ನಾನು ಬೇಗನೆ ಹೇಳ್ಬೇಕಾಗಿತ್ತು, ಆಗಲಿಲ್ಲ. ನೀನು ಮಕ್ಕಳೆಲ್ಲ ಓದ್ತಾ ಇದ್ದರು, ಹಾಗಾಗಿ ಲೇಟ್ ಆಯಿತು ನಾವು ಮಲ್ಕೋದು. ಆಲ್ಮೋಸ್ಟ್ 12:31 ಆಗಿತ್ತು ನಾನು ಮಲ್ಕೊಳ್ಳೋದು. ಯಾಕಂದರೆ ಖುಷಿ ಮತ್ತು ಓಮಂದು ಸಿಲೆಬಸ್ ಜಾಸ್ತಿನೇ ಇತ್ತು. ಖುಷಿದೇ ಜಾಸ್ತಿ ಇತ್ತು, ಸೋಷಲ್ ಸಬ್ಜೆಕ್ಟ್ ಅವ್ರದ್ದು. ಆಮೇಲೆ ಓಮಂದು ಸೈನ್ಸ್ ಇತ್ತು, ಅವನು ರಿವಿಷನ್ ಮಾಡ್ತಾಯಿದ್ದ. ಎಲ್ಲ ಒಂದು ಸತಿ ಓದ್ಬಿಟ್ಟು ರಿವಿಷನ್ ಮಾಡ್ತಾಯಿದ್ದ. ಖುಷಿದೇ ತುಂಬ ಸಿಲೆಬಸ್ ಜಾಸ್ತಿ ಇತ್ತು. ಆಲ್ಮೋಸ್ಟ್ 15 to 16, 17 ಚಾಪ್ಟರ್ಸ್ ಇತ್ತು ಅವಳಿಗೆ. ಹಾಗಾಗಿ ಅವಳು ಕೂತ್ಕೊಂಡಿದ್ಲು ಓದೋಕ್ಕೆ. ಇನ್ನು ನಾವು ಮಲ್ಕೊಂಡ್ಬಿಟ್ರೆ ಮತ್ತು ಅವ್ರಿಗೂ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ನಾವಿಬ್ಬರೂ ಮಲ್ಕೊಳ್ಳಿಲ್ಲ, ನಾನು ನನ್ನ ಹಸ್ಬೆಂಡು. ಹಾಗಾಗಿ ಅವ್ರ ಜೊತೆಗೆ ಕೂತ್ಕೊಂಡಿದ್ವಿ. ಹಾಗಾಗಿ ಬೆಳಗ್ಗೆ ಏಳೋಕ್ಕೆ ಲೇಟ್ ಆಯಿತು. ಸರಿಯಾಗಿ ನಿದ್ದೆ ಮಾಡಬೇಕು ಫ್ರೆಂಡ್ಸ್, ಇಲ್ದಿದ್ರೆ ಒಂದಿನ ನಿದ್ದೆ ಮಾಡಿಲ್ಲ ಅಂದರೂ ಕೂಡ ಹೆಲ್ತೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ಸೊ ನನಗೆ ಮಾತ್ರ ಫುಲ್ ನಿದ್ದೆ ಬೇಕೇ ಬೇಕು ನನಗೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದೆ. 7:30 ಆಲ್ಮೋಸ್ಟ್ 8 ಆಗ್ತಾ ಬಂದಿತ್ತು ನಾನು ಎದ್ದಾಗ. ಆಮೇಲೆ ಅವ್ರಿಗೂ ಮಕ್ಳಿಗೂ ಎಬ್ಬಿಸ್ಬಿಟ್ಟು ಸ್ವಲ್ಪ ಟೀ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ನಾನು ಮಕ್ಕಳ ಜೊತೆ ಕೂತ್ಕೊಂಡೆ. ಇವರು ಟಿಫಿನ್ ತಿನ್ನಲಿಲ್ಲ ಇವತ್ತು, ಯಾಕಂದರೆ ಇರಲಿ ಬಿಡು ಲೇಟ್ ಆಗಿದೆ, ಒಂದಿನ ತಿಂದಿಲ್ಲ ಅಂದರೆ ಏನಾಗಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹಾಗೆ ಹೋದರು. ಬ್ರೆಡ್ಡು ಮತ್ತು ಟೀ ಕುಡ್ಕೊಂಡು ಹೋದರು ಮಕ್ಕಳು. ಹಾಗೆ ಬ್ರೆಡ್ಡು ಟೀ ಕುಡಿದು ಆಮೇಲೆ ಸ್ವಲ್ಪ ಕೊಬ್ಬರಿ ಉಂಡೆ ಎಲ್ಲ ಇತ್ತಲ್ಲ ಅದನ್ನು ತಿಂದ್ಬಿಟ್ಟು ಕೂತ್ಕೊಂಡಿದ್ರು. ಇವಾಗ ನಾನು ಅಡುಗೆ ಮಾಡಬೇಕು ಅವ್ರಿಗೆ. ಮಕ್ಕಳ ಜೊತೆ ಕೂತ್ಕೊಂಡಿದ್ದೆ ಅವ್ರಿಗೆ ರಿವಿಷನ್ ಮಾಡ್ಸೋಕ್ಕೆ. ಓಮಗೆ ಒಂದು ಸತಿ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸದ್ದು ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೆ. ಅವನದು ರಿವಿಷನ್ ಆಯಿತು. ಸೊ ಹಾಗಾಗಿ ನಾನು ಅಡುಗೆ ಮನೆಗೆ ಬರಬೇಕಾಯಿತು. ಇಲ್ಲ ಅಂದರೆ ಅವನು ಕೂತ್ಕೊಳ್ಳಲ್ಲ, ಖುಷಿನೂ ಕೂತ್ಕೊಳ್ಳಲ್ಲ ಓದೋಕ್ಕೆ. ಖುಷಿ ಸ್ವಲ್ಪ ಓಕೆ, ಬಟ್ ಓಮ್ ಅಲ್ಲಿ ಇಲ್ಲಿ ತರಲೆ ಮಾಡ್ತಾ ಕೂತ್ಕೋತಾನೆ. ಅದಕ್ಕೆ ಅವನ್ನೆಲ್ಲ ಮುಗಿಸ್ಕೊಂಡೇ ಬಂದೆ. ಅವ್ನು ಇವಾಗ ಡ್ರಾಯಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾನೆ. ಸೈನ್ಸಲ್ಲಿ ಡ್ರಾಯಿಂಗ್ಸ್ ಎಲ್ಲ ಇರುತ್ತಲ್ಲ, ಸೋಲಾರ್ ಎಕ್ಲಿಪ್ಸ್ ಅದು ಇದೆಲ್ಲ. ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾನೆ. ನಾನು ಬಂದುಬಿಟ್ಟು ಇವಾಗ ಅವ್ರಿಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಇವರು ಕೂಡ ತಿಂದ್ಕೊಂಡು ಹೋಗಿಲ್ಲ, ಸೊ ಬರ್ತಾರೆ ಊಟ ಮಾಡೋಕ್ಕೆ. ಅವ್ರಿಗೆ ಮಧ್ಯಾಹ್ನ ಚಪಾತಿ ಮಾಡಿಬಿಡ್ತೀನಿ. ಇವತ್ತು ಸೋಮವಾರ ರೊಟ್ಟಿ ಮಾಡೋಕ್ಕಾಗಲ್ಲ ನನಗೆ, ರೊಟ್ಟಿ ಮಾಡೋದು ಇಲ್ಲ ನಾನು. ಹಾಗಾಗಿ ಚಪಾತಿನೇ ಮಾಡಿಬಿಡ್ತೀನಿ ನಾನು. ಚಪಾತಿಗೆ ಪಲ್ಯ ಚಪಾತಿ ಮಾಡ್ತೀನಿ, ತಿನ್ಕೊಂಡು ಹೋಗ್ತಾರೆ. ರಾತ್ರಿಗೆ ಅನ್ನ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬದ್ನಿಕಾಯಿ ಮತ್ತು ಚಪಾತಿ ಮಾಡಿಬಿಡ್ತೀನಿ. ಆಮೇಲೆ ಏನೇನು ಮಾಡಬೇಕು ಅಂತ ನೋಡ್ತೀನಿ. ತುಂಬ ಕೆಲಸ ಇದೆ ಇವಾಗ ನನಗೆ. ಅವ್ರಿಗೆ ಹೋದ್ಮೇಲೆ ಎಲ್ಲ ಮಾಡ್ಕೊಳ್ತೀನಿ, ಮಕ್ಕಳು ಹೋದ್ಮೇಲೆ. ಇದ್ರ ರೆಸಿಪಿ ತುಂಬ ಈಸಿ ಇದೆ, ಬೇಗ ಮಾಡ್ಬೋದು. ಇದೇನಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಏನಂದರೆ ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಟ್ಟು, ಒಂದು 2 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಬದನೆಕಾಯಿನ ಉದ್ದುದಕ್ಕೆ ಹೆಚ್ಕೊಬೇಕು. ಹೆಚ್ಕೊಂಡ್ಬಿಟ್ಟು ನೀರಲ್ಲಿ ಇಡಬೇಕು, ಇಲ್ಲಾಂದರೆ ಇದು ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಬಾಣಲೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕುಕ್ಕರ್ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ. ಕರಿಬೇವು ಇದ್ದಿದ್ದಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಕರಿಬೇವು ಹಾಕ್ಕೊಳ್ಳಿಲ್ಲ. ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ, 1-2 ಸ್ಪೂನು. ಮನೇಲಿ ಎಷ್ಟು ಖಾರ ತಿಂತಾರೆ ನೋಡ್ಕೊಂಬಿಟ್ಟು ಹಾಕೋಬೋದು. ಇಲ್ಲಾಂದರೆ ಹಸಿಕಾಯ್ದು ಪೇಸ್ಟ್ ಇರುತ್ತಲ್ವ, ಅದನ್ನು ಕೂಡ ಹಾಕೋಬೋದು. ನಾನು ಖಾರದ ಪುಡಿನ ಹಾಕ್ಕೊಳ್ತೀನಿ, ಟೇಸ್ಟ್ ಬೇರೆ ಥರ ಇರುತ್ತೆ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕೋಬೇಕು. ಇದು ಇದೇ ಥರ ಉದ್ದುದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನಂತರ ಇದಕ್ಕೆ ಟೊಮೆಟೊ ಹಾಕೋಬೋದು, ಅಥವಾ ಹುಣಸೆಹಣ್ಣಿಂದು ರಸ ಏನು ಪಲ್ಪ್ ಏನಿರುತ್ತಲ್ಲ ಅದು ಕೂಡ ಹಾಕೋಬೋದು. ನಾನು ಟೊಮೆಟೊ ಹಾಕ್ಕೊಂಡೆ. ಇದಕ್ಕೊಂದು ಚುಟಿಗೆ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪನಾದರೂ ಸಕ್ಕರೆ ಹಾಕಬೇಕು. ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದೇನಂದರೆ ನಾನು ಏನಕ್ಕೆ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಅಂದರೆ ಬೇಗ ಆಗಿಬಿಡುತ್ತೆ. ಒಂದು 5 ನಿಮಿಷ ಸ್ವಲ್ಪ ಮುಚ್ಚಿಟ್ಕೊಂಡ್ಬಿಟ್ರೆ ಬೇಗ ಬೆಂದುಬಿಡುತ್ತೆ. ಇದನ್ನು ಸ್ವಲ್ಪ ಬಾಡಿಸ್ಕೊಂಬಿಟ್ಟು ನಾನು ಇದಕ್ಕೆ ಹುಚ್ಚೆಳ್ಳು ಪುಡಿ ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜದ ಪುಡಿ ಮತ್ತು ಕಾಯಿ ತುರಿ ಇದ್ದಿದ್ದಿಲ್ಲ ನನ್ನ ಹತ್ರ, ಅದಕ್ಕೆ ಹುಚ್ಚೆಳ್ಳು ಪುಡಿ ಹಾಕ್ಕೊಂಡೆ. 3ರಲ್ಲಿ ಯಾವ್ದು ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಸೊ ಅದನ್ನೇ ಹಾಕ್ಕೊಂಬಿಟ್ಟು ಇದನ್ನು ಒಂದು 5 ನಿಮಿಷ ನಾನು ನೀರು ಹಾಕದೇನೆ ಮುಚ್ಚಿಟ್ಕೊಳ್ತೀನಿ, ಅಂದರೆ ಕುಕ್ಕರ್ ಮುಚ್ಚೆ ಇಡ್ತೀನಿ. 5 ನಿಮಿಷ ಆದ ನಂತರ ಇದನ್ನು ಮತ್ತೆ ತೆಗೆದ್ಬಿಟ್ಟು ಸ್ವಲ್ಪ ಬಿಸಿ ನೀರು, ಈ ಕಡೆಗೆ ಬಿಸಿನೀರೆಲ್ಲ ಕಾಯಿಸ್ಕೊಂಡಿದ್ದೆ. ಸೊ ಅದು ಒಂದು ಗ್ಲಾಸ್ ಅಷ್ಟೇ ಸಾಕು. ಒಂದು ಸ್ಮಾಲ್ ಗ್ಲಾಸ್, ಟೀ ಕುಡಿಯೋಷ್ಟು ಗ್ಲಾಸಲ್ಲಿ ನಾನು ಇದಕ್ಕೆ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಬಿಟ್ಟು ಇದನ್ನು ಮಾಡಿಸ್ಕೊಂಡು
ಮತ್ತು ಉಪ್ಪು ಖಾರ ಏನಾದರೂ ಬೇಕಿದ್ದರೆ ನೋಡಿಕೊಂಡು ಹಾಕೋಬೇಕು. ನಾನೇನು ಇವತ್ತು ಸೋಮವಾರ ನಾನು ರುಚಿ ನೋಡಲ್ಲ, ಹಾಗಾಗಿ ನಾನು ಹಾಗೇ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಬೇಕು ಫ್ರೆಂಡ್ಸ್. ಇದನ್ನು ಒಂದು ಕುದಿ ಅಂದರೆ ಆಗಲೇ ಬೆಂದಿರುತ್ತೆ, ಸ್ವಲ್ಪ ಬಿಸಿನೀರು ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಕುದಿಸ್ಕೊಂಬಿಟ್ರೆ ಆಗೋಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದು ಬದನೇಕಾಯಿ ಪಲ್ಯ ಬೇಗನೆ ಆಗುತ್ತೆ, ಹಾಗೆ ರುಚಿ ಕೂಡ ಆಗುತ್ತೆ. ಇದು ನನಗಂತೂ ತುಂಬ ಇಷ್ಟ ಬದನೇಕಾಯಿ. ಆಮೇಲೆ ಏನಾದರೂ ಫಂಕ್ಷನ್ಸು ಅಥವಾ ದೇವ್ರ ಪೂಜೆಗಳೆಲ್ಲ ಏನಿರುತ್ತಲ್ವ, ಆವಾಗೆಲ್ಲ ನಾವು ಬದನೇಕಾಯಿ ಪಲ್ಯನೇ ಮಾಡ್ತೀವಿ ದೇವರಿಗೆ ನೈವೇದ್ಯಕ್ಕೋಸ್ಕರ, ಬೇಗ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಯೂಶ್ವಲಿ ಇಲ್ಲಿ ಕಡೆ ಎಲ್ಲ ಟ್ರೆಡಿಷ್ನಲ್ ಆಗಿ ಬದನೇಕಾಯಿ ಪಲ್ಯನೇ ನೈವೇದ್ಯ ಹಿಡಿತೀವಿ, ಅನ್ನಕ್ಕೆ ಚಪಾತಿ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು. ಈ ಕಡೆಗೆ ನಾನು ಹಾಗೆ ಚಪಾತಿ ಕೂಡ ಚಪಾತಿ ಹಿಟ್ಟು ನಾದ್ಕೊಂಬಿಟ್ಟು ಚಪಾತಿ ಮಾಡ್ತಾಯಿದ್ದೆ, ಯಾಕಂದರೆ ಮಕ್ಕಳು ತಿನ್ಕೊಂಡು ಹೋಗ್ಬಿಡ್ತಾರೆ ಇವಾಗ, ಹಾಗಾಗಿ ಚಪಾತಿ ಕೂಡ ಮಾಡ್ತಾಯಿದ್ದೆ. ಚಪಾತಿದು ಏನು ಟಿಪ್ಸ್ ಅಂದರೆ ಫ್ರೆಂಡ್ಸ್, ಫಸ್ಟು ಗೋಧಿ ಚೆನ್ನಾಗಿರಬೇಕು, ಅದರ ನಂತರ ನಾವು ಇದನ್ನು ಮಿಲ್ಲಿಗೆ ಹಾಕಿಸುವಾಗ ತುಂಬ ಫೈನ್ ಪೌಡ್ರ್ ಮಾಡ್ಕೊಬೇಕು, ತರಿ ಇರಬಾರ್ದು ಇದು ಗೋಧಿ ಹಿಟ್ಟಿಂದು, ಹಾಗಾಗಿ ತುಂಬ ಫೈನ್ ಪೌಡ್ರ್ ಆಗಬೇಕು. ಆಮೇಲೆ ಮೂರನೇ ಟಿಪ್ ಏನಂದರೆ, ಇದನ್ನು ಚೆನ್ನಾಗಿ ನಾದ್ಕೊಂಡು ನೆನೆಯಕ್ಕಿಟ್ರೆ ಒಂದು 1/2 hour 1 hour ಇಟ್ಟರೂ ಕೂಡ ಈ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಲಟ್ಸುವಾಗೂ ಕೂಡ ಬೇಗ ಆಗುತ್ತೆ. ಹಾಗಾಗಿ ಇದನ್ನು ಚಪಾತಿ ಕೂಡ ಮಾಡಿಕೊಂಡು ನಾನು ಅವ್ರಿಗೆ ಸರ್ವ್ ಮಾಡಿದೆ, ಅವರು ತಿನ್ಕೊಂಡು ಹೋದರು. ಇದನ್ನೇನಂದರೆ ಫ್ರೆಂಡ್ಸ್, ಚಪಾತಿ ಮಾಡುವಾಗ 2-3 ಸತಿ ಅಥವಾ 4-5 ಸತಿ ನಾವು ಹೊಳ್ಸು ಹಾಕಬಾರ್ದು. ಮೇಯ್ನಾಗಿ ಮ್ಯಾಕ್ಸಿಮಮ್ 3 times ನಾವು ಹೊಳಿಸ್ಬೇಕು ಅಷ್ಟೇ. 1 time ಹೊಳ್ಸಾಕಿ ಮತ್ತು ಇನ್ನೊಂದು ಸತಿ ಹೊಳ್ಸಾಕ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ತಗೊಂಬಿಡ್ಬೇಕು. ಇಲ್ಲದಿದ್ದರೆ ಇದು ಸ್ವಲ್ಪ ತುಂಬ ಏನಾಗುತ್ತೆ, ಹಾರ್ಡ್ ಆಗಿಬಿಡುತ್ತೆ ಚಪಾತಿ, ಸಾಫ್ಟ್ನೆಸ್ ಅನಿಸಲ್ಲ. ಇದೇ ಒಂದು ಮೇನ್ ಟಿಪ್ಪು, ಇದು ಬೇಯಿಸೋದ್ರಲ್ಲಿರುತ್ತೆ. ಮ್ಯೂಸಿಕಲ್ ಚೇರಲ್ಲಿ ನಂಗೆ ಪ್ರೈಸ್ ಬಂದಿತ್ತೆ ಅಂತ ಹೇಳಿದ್ನಲ್ವ, ಸೊ ಅದರಲ್ಲಿ ನನಗೆ 2 ಹಾಟ್ ಬಾಕ್ಸ್ ಬಂದಿತ್ತು. ಸೊ ಅದನ್ನು ಯೂಸ್ ಮಾಡು ಅಂತ ಇದ್ರು ಮನೇಲಿ, ಹಾಗಾಗಿ ಅದನ್ನೇ ಯೂಸ್ ಮಾಡಿಬಿಟ್ಟು ಬದನೇಕಾಯಿ ಪಲ್ಯ ಮತ್ತು ಚಪಾತಿ ಅದರಲ್ಲೇ ಹಾಕಿ ಇಟ್ಟಿದ್ದೆ ನಾನು. ಸ್ಕೂಲ್ಗೆ ಹೋಗೋಕ್ಕೆ ಪಿಕಪ್ ಮಾಡೋಕ್ಕೋಸ್ಕರ 1 ಗಂಟೆಗೆ ಬರುತ್ತೆ ಅಂತ ಹೇಳಿದರು ವೆಹಿಕಲ್ಲು, ಹಾಗಾಗಿ ಮಕ್ಕಳು ಹೋಗ್ತಾ ಇದ್ದಾರೆ, ಅವ್ರನ್ನ ಬಿಟ್ಟು ಬರೋಕ್ಕಂತ ಹೋದೆ ನಾನು. ಇವ್ರಿಗೆ ಏನಂದರೆ ಬೇರೆ ಸ್ಕೂಲು ಎಲ್ಲ ಒಂದು 3-4 ಸ್ಕೂಲ್ಗಳೇನಿರುತ್ತೆ ಎಲ್ಲ ಮಿಂಗಲ್ ಮಾಡಿ ಕರ್ಕೊಂಡು ಹೋಗ್ತಾರೆ. 2 ಬಸ್ಸಸ್ ಅವೈಲೇಬಲ್ ಇದೆ. ಬೇರೆ ಮಕ್ಕಳದ್ದು ಸ್ಕೂಲೆಲ್ಲ ಆ್ಯಸ್ ಯೂಶ್ವಲ್ ಎಕ್ಸಾಮ್ಸ್ ನಡೀತಾ ಇದ್ದಿಲ್ಲ, ಹಾಗಾಗಿ ಅವ್ರಿಗೆ ಬೆಳಗ್ಗೆನೇ ಪಿಕಪ್ ಇತ್ತು. ಈ ಸ್ಕೂಲಿಂದು ಇವತ್ತು ಎಕ್ಸಾಮ್ಸ್ ನಡೀತಾ ಇತ್ತಲ್ಲ, ಸೊ ಅವ್ರ ಟೈಮಿಂಗ್ ಚೇಂಜ್ ಇತ್ತು, ಹಾಗಾಗಿ ಇವ್ರಿಗೋಸ್ಕರ ಸಪ್ರೇಟಾಗಿ ಇನ್ನೊಂದು ವೆಹಿಕಲ್ ಬಿಡಬೇಕಾಗಿತ್ತು. ಇವರು 1 ಗಂಟೆಗೆ ಹೋದರು ಮಕ್ಕಳು. ಎಕ್ಸಾಮ್ಸ್ ಇರೋದು ಇವ್ರಿಗೆ 2:10 5:10 ತನಕ ಇದೆ, ಹಾಗಾಗಿ 1 hour ಮುಂಚೆನೇ ಹೋಗಬೇಕಾಗತ್ತೆ. ಅವ್ರು ಹೋದ ತಕ್ಷಣ ನಾನು ಮತ್ತೆ ರಿಟರ್ನು ಮನೆಗೆ ಬಂದಮೇಲೆ ಮತ್ತೊಂದು 10-15 ಮಿನಿಟ್ಸಲ್ಲಿ ಇವರು ಕೂಡ ಬಂದರು. वो वहां पे एक्साइटेड है, कह रहा हाँ भाई कैसी लगी? आगे स्वाद ನಮ್ಮ ಗೌಡ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಏನೂ ಮಾಡಿದ್ದಿಲ್ಲ, ಬರೀ ಬಾಗಿಲು ಗುಡಿಸ್ಕೊಂಬಿಟ್ಟು ರಂಗೋಲಿ ಹಾಕಿ ಬಂದಿದ್ದೆ. ಸೊ ಎಲ್ಲ ಹೇಗಿತ್ತೋ ಹಾಗೆ ಇತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಕೂಡ ಎಲ್ಲ ಸೆಟಲ್ ಮಾಡಿದ್ದಿಲ್ಲ ನಾನು. ಸಂಡೇನೇ ತೊಗೊಂಬಂದಿದ್ರು ಸಾಯಂಕಾಲ, ಸೊ ಅದು ಹಾಗೇ ಇತ್ತು, ಯಾಕಂದರೆ ಸಂಡೇ ನಂಗೆ ಫುಲ್ ಟಯರ್ಡ್ ಆಗಿತ್ತು, ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಾಗೆ ಎಲ್ಲನೂ ಕೂಡ ನಾನು ಸೆಟ್ ಮಾಡಿಬಿಟ್ಟು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ನಂತರ ಸ್ನಾನಕ್ಕೆ ಹೋಗಬೇಕಾಯಿತು. ಬಟ್ಟೆ ಕೂಡ ಮಷಿನ್ಗೆ ಹಾಕಿದ್ದಿಲ್ಲ, ಅದನ್ನು ಕೂಡ ಮಾಡಿದೆ. ಏನಂದರೆ ಫ್ರೆಂಡ್ಸ್, ಈ ಮಂಡೇಗೆ ನನಗೆ ತುಂಬ ಕೆಲಸ ಆಗಿಬಿಡುತ್ತೆ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆನೂ 1 hour to 2 hours ಬೇಕಾಗುತ್ತೆ ಮಾಡ್ಕೊಳ್ಳೋಕ್ಕೆ. ಸೋಮವಾರ ವಾರದ ಪೂಜೆ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡ್ತೀನಿ, ನನಗೆ ಇಲ್ದಿರೋ ಸಮಾಧಾನನೇ ಆಗಲ್ಲ ಹಾಗೆ ಮಾಡೋಕ್ಕೆ. ಅದಕ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಟ್ಟೆನೂ ಕೂಡ ಮಷಿನಿಗೆ ಹಾಕ್ತಾಯಿದ್ದೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಷಯ, ನನ್ನ ಕೊಲೀಗ್ಸ್ ಎಲ್ಲ ಕೇಳ್ತಾಯಿದ್ರು, ಏನು ಮ್ಯಾಮ್ ಇದಕ್ಕೆ ಈ ಪ್ರೊಫೆಷನಿಗೆ ಟರ್ನ್ ಆಗಿದ್ದೀರಾ ಅಂತ. ಏನಿಲ್ಲ ಫ್ರೆಂಡ್ಸ್, ಎಷ್ಟು ಅಂತ ಬೇರೆಯವ್ರ ಕೆಳಗೆ ಕೆಲಸ ಮಾಡೋದು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಫ್ರೆಂಡ್ಸ್, ಹಾಗೇನಿಲ್ಲ. ಇದು ಒಂಥರ ಬೇರೆ ಫೀಲ್ಡ್ ಇದೆಯಲ್ಲ, ನೋಡೋಣ, ನನಗೆ ಅಮೃತಾಸದಿಂದ ನೋಡೋಣ ಏನೇನಾಗುತ್ತೆ ಅಂತ, ಇದಕ್ಕೂ ಒಂದು ಕೈ ಹಾಕಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದು ಹೇಗಿದೆ ಅಂತ ಚೆಕ್ ಮಾಡ್ಬೇಕು ಅನ್ನಿಸ್ತಾ ಇತ್ತು, ನೋಡೋಣ ಕ್ಲಿಕ್ ಆದರೆ ಆಗಲಿ ಅಂತ.
ಬಟ್ ಏನಂದರೆ ಫ್ರೆಂಡ್ಸ್ ಇದಕ್ಕೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಆಗಬೇಕು. ನೀವೆಲ್ಲ ನಿಮ್ಮ ಕೈಯಿಂದ ಸಪೋರ್ಟ್ ಆದರೆ ನನಗೂ ಕೂಡ ಖುಷಿಯಾಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ಒಳ್ಳೆಯದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಾಗೆ ನಾವು ಇಷ್ಟೊಂದು ಕಷ್ಟಪಟ್ಟು ಒಂದು ದಿನದ ಪೂರ ಶೂಟಿಂಗ್ ಮಾಡಿಬಿಟ್ಟು ನಂತರ ಅದನ್ನು 8 to 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ನಾವು ಅಪ್ಲೋಡ್ ಮಾಡಿ ಶಾರ್ಟ್ಸ್ ಹಾಕ್ತೀವಿ ಅಥವಾ ಲಾಂಗ್ ವೀಡಿಯೋಸ್ ಹಾಕ್ತೀವಿ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ವಾಚ್ ಮಾಡ್ತಾರೆ, ಹಾಗೆ ಸ್ವೈಪ್ ಮಾಡಿಬಿಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ದುಡ್ಡು ಹೋಗಲ್ಲ ಫ್ರೆಂಡ್ಸ್, ನಮಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಆಗಬೇಕಂದ್ರೆ ಸುಮ್ಮನೆನಾ ಫ್ರೆಂಡ್ಸ್? ಹಾಗಾಗಿ ಸುಮ್ಮನೆ ಒಂದು ಬಟನ್ ಪ್ರೆಸ್ ಮಾಡೋದ್ರಿಂದ ಏನೂ ಆಗಲ್ಲ. ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಟ್ ವಾಚ್ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ. ಸಬ್ಸ್ಕ್ರೈಬ್ ಮಾಡಿದರೆ ಒಳ್ಳೆಯದು. 4000 ವಾಚ್ ಅವರ್ಸು ಕೂಡ ಆಗಬೇಕು ನನಗೆ. ಬಟ್ ನೋಡೋಣ ಫ್ರೆಂಡ್ಸ್, ಕೈ ಹಾಕಿದ್ದೀನಿ. ದೇವರು ಎಲ್ಲಿಗೆ ತಂದು ನಿಲ್ಲಿಸ್ತಾನೆ ಅಂತ ಗೊತ್ತಿಲ್ಲ, ಎಲ್ಲ ಅವನಿಗೆ ಬಿಟ್ಟಿದ್ದು. ಆದರೂ ಓಕೆನೇ, ಆಗದೇ ಇದ್ದರೂ ಓಕೆನೇ, ನಾನು ಖುಷಿಯಿಂದ ಮಾಡ್ತಾಯಿದ್ದೀನಿ ಇದನ್ನು. ಈ ಫೀಲ್ಡಲ್ಲಿ ನಾನು ಮಾಡೋದ್ರಿಂದ ಇನ್ನೊಂದೇನು ಅಂದರೆ ಆ್ಯಕ್ಟಿವ್ ಆಗಿದ್ದೀನಿ, ಎಲ್ಲನೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ, ಹೇಗಿದೆ ನ್ಯಾಚುರಾಲಿಟಿ ಹಾಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಒಳ್ಳೆ ಯೂಟ್ಯೂಬರ್ಸು ಕೂಡ ಇದ್ದಾರೆ ಈ ಫೀಲ್ಡಲ್ಲಿ. ಎಲ್ಲರಿಗೂ ಕ್ಲಿಕ್ ಆಗುತ್ತೆ ಅಂತ ಏನಿಲ್ಲ, ಬಟ್ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂತ ಟ್ರೈ ಮಾಡ್ತಿದ್ದೀನಿ. ಸ್ಟೆಪ್ ಬ್ಯಾಕ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ನೀವೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮೋ ಅಗರಿ ಬಸವೇಶ್ವರಾಯ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಮಹಾದೇವಾಯ ತೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ವಿಷ್ಣುಪ್ರಿಯಾಯೇ ನಮಃ. ಓಂ ದಾನಪ್ರದಾಯೇ ನಮಃ. ಓಂ ವಿಶ್ವಜನನ್ಯೇ ನಮಃ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಹರ ಓಂ ಹರ ಓಂ ಹರ ಓಂ. ಜೈ ಮಂಗಳಂ ಜೈ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತು ಫ್ರೆಂಡ್ಸ್, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಹಾಗೆ ಹೈಪ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹೈಪ್ ಬಟನ್ ಪ್ರೆಸ್ ಮಾಡೋದ್ರಿಂದ ನನ್ನ ವೀಡಿಯೋಸು ಟ್ರೆಂಡ್ನಲ್ಲಿ ಕಳಿಸಲಾಗುತ್ತೆ. ಇವಾಗ ಮುಗೀತು ಫ್ರೆಂಡ್ಸ್ ಪೂಜೆ. ಬೆಳಗ್ಗೆ ಮಕ್ಕಳನ್ನ 1 ಗಂಟೆಗೆಲ್ಲ ಹೋದ್ರಿ. ಇವತ್ತು 1 ಗಂಟೆಗೆ ಹೋಗಿ ಅವ್ರನ್ನ ಕಳಿಸ್ಬಿಟ್ಟು 1:30 ಇವ್ರು ಬಂದರು. ಅವ್ರು ಊಟ ಮಾಡ್ಕೊಂಡು ಹೋದರು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಕೂತ್ಕೊಂಡೆ. ಸೊ ಎಲ್ಲ ತೊಳ್ಕೊಂಡು, ಇವತ್ತು ಸೋಮವಾರ ಅಲ್ವಾ, ಸೊ ಸೋಮವಾರ ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ ನಂದು. ಎಲ್ಲ ದೇವರೆಲ್ಲ ತೊಳೆದ್ಬಿಟ್ಟು ಮಾಡಬೇಕು. ಹಾಗಾಗಿ ಲೇಟ್ ಆಯಿತು. 5:30 ಆಯಿತು ಮಂಗಳಾರತಿ ಮಾಡೋ ಅಷ್ಟೊತ್ತಿಗೆ. ಮಕ್ಕಳು ಬರ್ತಾರೆ 6:30 ಬರ್ತಾರೆ. 5:10 ಅವ್ರದ್ದು ಎಕ್ಸಾಮ್ ಮುಗಿಯುತ್ತೆ. ನಾನು ಕೂಡ ಉಪವಾಸ ಇವತ್ತು ಬೆಳಗ್ಗೆಯಿಂದ, ಹಾಗಾಗಿ ಟೀ ಅಷ್ಟೇ ಕುಡಿದಿದ್ದೆ ನಾನು. ಇವಾಗ ಮಂಗಳಾರತಿ ಮಾಡಿದ್ನಲ್ವಾ, ಸೊ ಹಾಗಾಗಿ ನಾನು ಚಪಾತಿ ಮಾಡಿದ್ದೆ ಮಧ್ಯಾಹ್ನ. ಚಪಾತಿ ಮತ್ತು ಬದ್ನೆಕಾಯಿ ಪಲ್ಯ, ಅದ್ರ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ತುಂಬ ಈಸಿ ಇದೆ ಮಾಡೋಕ್ಕೆ, ಬೇಗ ಆಗಿಬಿಡುತ್ತೆ. ಅರ್ಜೆಂಟ್ ಇದ್ದಾಗ ಮಾಡ್ಕೋಬೋದು. ಇವಾಗ ನಾನು ಚಪಾತಿ ತಿಂದ್ಕೊಂಬಿಡ್ತೀನಿ, ಯಾಕಂದರೆ ದೀಪ ಹಚ್ಚಿ ಮಂಗಳಾರತಿ ಮಾಡಿಬಿಟ್ಟಿದ್ದೀನಿ ನಾನು. ಹಾಗಾಗಿ ಇವಾಗ ತಿಂದ್ಕೊಂಬಿಡ್ತೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದೆ ಅಂತ ಇದ್ರು ಇವರು, ಬದ್ನೆಕಾಯಿ ಪಲ್ಯ ಮತ್ತು ಚಪಾತಿ. ಮೊದಲು ಮಾಡೋದಕ್ಕಿಂತ ಚೆನ್ನಾಗಿದೆ ಟೇಸ್ಟು ಅಂತಿದ್ರು. ನಾನು ಸೋಮವಾರ ಅಲ್ವಾ, ಕನ್ನಡತಿ ಮೇಲೆ ಹಾಕಿದ್ದು, ಖಾರ ಉಪ್ಪು ಎಲ್ಲ ಕನ್ನಡತಿ ಮೇಲೆ ಹಾಕಿದ್ದು. ಕರೆಕ್ಟಾಗಿದೆ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿದೆ. ಇದಕ್ಕೇನಂದರೆ ಸ್ವಲ್ಪ ಎಣ್ಣೆ ಮುಂದೆ ಮಾಡಿ ಹಾಕಬೇಕು, ಟೇಸ್ಟ್ ಆಗುತ್ತೆ. ಬೇಕಿದ್ದರೆ ಚಪಾತಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಬದನೆಕಾಯಿ ಒಂಚೂರು ಎಣ್ಣೆ ಮುಂದೆ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ. ಇದು ಊಟ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಕಡಿ ಮೆಹನತ್ ಕರ್ನೆ ವಾಲೋಂ ಕೋ ಕಭಿ ಹಾರ್ ನಹಿ ಮಿಲ್ತಿ. ನಮ್ಮ ಪ್ರಯತ್ನ ನಾವು ಮಾಡಬೇಕು ಫ್ರೆಂಡ್ಸ್, ಮಿಕ್ಕಿದ್ದನ್ನು ದೇವ್ರಿಗೆ ಬಿಡಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್ ಆಲ್. ಎಲ್ಲರೂ ಚೆನ್ನಾಗಿರಿ. ಗುಡ್ ನೈಟ್.